ಫ್ರೀ ಫಾಲ್ ನಾವು ಮತ್ತೊಂದು ರೀತಿಯಲ್ಲಿ ನೋಡೋಣ. ಪ್ಲಾಟಿಂಗ್ ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಆಫ್ ಎನ್ ಆಬ್ಜೆಕ್ಟ್ ಅಂಡರ್ ಫ್ರೀ ಫಾಲ್. ಇಲ್ಲಿ ಏನು ಅಜೆಂಡಾ? ಟು ಕ್ಯಾಲ್ಕುಲೇಟ್ ಆ್ಯಂಡ್ ಪ್ಲಾಟ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್ ಅಂಡರ್ ಫ್ರೀ ಫಾಲ್. ಸರಿನಾ? ಮೊದಲೇದಾಗಿ ಫ್ರೀ ಬಾಡಿ ಡಯಾಗ್ರಾಮ್. ನಮ್ಮ ಹತ್ರ ಒಂದು ಆಬ್ಜೆಕ್ಟ್ ಇದೆ, ಇಟ್ಸ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ದ ಗ್ರಾವಿಟಿ ಅಂತ ಹೇಳಿದ್ರೆ ಇಟ್ಸ್ ಬೀನ್ ಪುಲ್ಡ್ ಬೈ ಗ್ರಾವಿಟಿ ಅಂತ ಹೇಳ್ಬೋದು. ಕೆಳಗೆ ಇಳಿತಾ ಇದೆ. ಸರಿನಾ? ಇದು ಇನಿಷಿಯಲ್ ಕಂಡೀಷನ್ ಬಂದು ನಾವು 0 ಮೀಟರ್ ಪರ್ ಸೆಕೆಂಡ್ ತೊಗೊತಾ ಇದ್ದೀವಿ. ಇದೇನು ತೊಗೊಬೇಕು ಅಂತೇನಿಲ್ಲ, ಬಟ್ ಇಲ್ಲಿ ನಾವು ತೊಗೊತಾ ಇದ್ದೀವಿ. ಈ ರೀತಿಯಲ್ಲಿ ಹೋಯಿತು ಅಂತ ಹೇಳಿದ್ರೆ ಇನಿಷಿಯಲಿ ಅರ್ಥ ಮಾಡ್ಕೊಂಡು ಸುಲಭ ಆಗುತ್ತೆ. ಹಾಗಾಗಿ 0 ಮೀಟರ್ ಪರ್ ಸೆಕೆಂಡ್. ಆಯಿತಾ? ಈ ವಸ್ತು ಸುಮ್ಮನೆ ಹೀಗೆ ಬಿಟ್ಟಿದ್ದೀವಿ ಅಷ್ಟೇ ಕೈಯಿಂದ. ಕ್ಯಾಲ್ಕುಲೇಷನ್, ಇವಾಗ ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡೋಣ ಪ್ರತಿಯೊಂದು ಸೆಕೆಂಡಲ್ಲೂ ಎಷ್ಟು ದೂರ ಹೋಗ್ತಾ ಇದೆ ಅಂತ ಹೇಳಿ. ಟು ಕ್ಯಾಲ್ಕುಲೇಟ್, ಆಯಿತಾ? ಏನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ ಇಲ್ಲಿ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್ ಎವ್ರಿ ಸೆಕೆಂಡ್. ಇಲ್ಲಿ ಮೆನ್ಷನ್ ಮಾಡ್ಬೇಕು ನಾನು, ಇದು ಏಮಲ್ಲೇ ಮೆನ್ಷನ್ ಮಾಡ್ತೀನಿ. ಇದೇ ಕಲರ್ ಇಲ್ಲಿ, ಯಾವುದು ಈ ಕಲರ್ ಇಲ್ಲಿ, ಎವ್ರಿ ಸೆಕೆಂಡ್. ಆಯಿತಾ? ಇದು ನಮ್ಮ ಅಜೆಂಡಾ. ಹಾಂ, ಕೇಸ್ ಟಿ ಈಸ್ ಈಕ್ವಲ್ ಟು 0. ಟಿ ಈಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಎಲ್ಲೂ ಹೋಗಿಲ್ಲ, ಅದು ಆ ಮೂಮೆಂಟಲ್ಲಿ ಅಲ್ಲೇ ಇದೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಇಟ್ ಇಸ್ 0. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಹೌ ಮಚ್? ಗ್ರಾವಿಟೇಷನ್ ಪುಲ್ಲಿಂದ ಪ್ರತಿಯೊಂದು ಆಬ್ಜೆಕ್ಟು ಇಟ್ ವಿಲ್ ಆಕ್ಸಲರೇಟ್ ಬೈ ಅ ವ್ಯಾಲ್ಯೂ ಆಫ್ 10 ಮೀಟರ್ ಪರ್ ಸೆಕೆಂಡ್. ಈ ವ್ಯಾಲ್ಯೂ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಹೇಳಿ ನಾನು ಮುಂದಕ್ಕೆ ಹೋಗ್ತಾ ನೋಡಿಸ್ತೀನಿ. ಬಟ್ ನಿಮ್ಗೆ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ ಆಕ್ಸಲರೇಷನ್ ಆಫ್ ಅ ಫ್ರೀ ಫಾಲ್ ಆಬ್ಜೆಕ್ಟ್ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ಇಸ್ 10 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ. ಸರಿನಾ? ಅದು ಹೇಗೆ ಬರುತ್ತೆ ಅಂತ ಹೇಳಿ ಮುಂದೆ ಅರ್ಥ ಮಾಡ್ಕೊಳ್ಳೋಣ. ಇವಾಗ ದಿಸ್ ಇಸ್ 0 ಮೀಟರ್ಸ್. ಮುಂದಿನ ಕೇಸು ಟಿ ಈಸ್ ಈಕ್ವಲ್ ಟು 1 ಸೆಕೆಂಡ್, ಪ್ರತಿ 1 ಸೆಕೆಂಡ್ ಅಲ್ವಾ. ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಯು ಬಂದು ಇನಿಷಿಯಲ್ ವೆಲಾಸಿಟಿ ಬಂದು 0, ಹಾಗಾಗಿ ಏನು ಮಾಡೋದಕ್ಕೋಲ್ಲ, ಹಾಫ್ ಎ ಟಿ ಸ್ಕ್ವೇರ್. ದಿಸ್ ಇಸ್ 5 ಮೀಟರ್ಸ್. ಮತ್ತೆ ಕೇಸ್ ಟಿ ಈಸ್ ಈಕ್ವಲ್ ಟು 2. ಸೊ ಎಸ್ ಈಸ್ ಈಕ್ವಲ್ ಟು ಹಾಫ್ ಎ 2 ಸ್ಕ್ವೇರ್. ಸೊ 420 ಮೀಟರ್ಸ್. ಮತ್ತೆ ಕೇಸ್ ಟಿ ಈಸ್ ಈಕ್ವಲ್ ಟು 3. ಎಸ್ ಈಸ್ ಈಕ್ವಲ್ ಟು ಹಾಫ್ ಎ 3 ಸ್ಕ್ವೇರ್, 945 ಮೀಟರ್ಸ್. ನೋಡಿ ಇಲ್ಲಿ ಎಷ್ಟು ಗ್ಯಾಪ್ ಆಗ್ತಿದೆ ನೋಡಿ. ಇಲ್ಲಿ 0ಇಂದ ಶುರು ಆಗಿದ್ದು 5, 20, 45, 5 ಡಿಫ್ರೆನ್ಸ್ ಇಲ್ಲಿ ಹಿಯರ್ ಇಸ್ 5, ಡಿಫ್ರೆನ್ಸ್ ಹಿಯರ್ ಇಸ್ 15, ಡಿಫ್ರೆನ್ಸ್ ಹಿಯರ್ ಇಸ್ 25. ಹೇಗೆ ಹೆಚ್ಚಾಗ್ತದೆ ನೋಡಿ. ಕೇಸ್ ಟಿ ಈಸ್ ಈಕ್ವಲ್ ಟು 4. ಸೊ ಎಸ್ ಈಸ್ ಈಕ್ವಲ್ ಟು ಹಾಫ್ ಇಂಟು 10 ಇಂಟು 4 ಸ್ಕ್ವೇರ್. ಯು ಟಿ 0 ಆಗುತ್ತಲ್ಲ, ನಿಮ್ಮ ಫಾರ್ಮುಲಾ ಇಲ್ಲೊಂದ್ಸತಿ ಆ್ಯಕ್ಚುಲಿ ಬರೆದ್ರೆ ಒಳ್ಳೆಯದು, ಕನ್ಫ್ಯೂಸ್ ಆಗ್ಕೊಡೋದು ಅಂತ ಹೇಳಿ. ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಇಲ್ಲೆಲ್ಲ 0, ಹಾಗಾಗಿ ಇದು 0 ಮೀಟರ್. ಯು ಟಿ ಯಾಕಂದರೆ ಇನಿಷಿಯಲ್ ವೆಲಾಸಿಟಿ 0, ಎಲ್ಲ ಕೇಸಲ್ಲೂ 0ನೇ, ಹಾಗಾಗಿ ಇದು 0 ಆಗುತ್ತೆ. ಸೊ 0 ಅಂದರೆ ಈ ಪಾಯಿಂಟಿಂದ 4 ಸೆಕೆಂಡ್ ಆದಮೇಲೆ ಏನಾಗ್ತಾಯಿದೆ ಅಂತ ಹೇಳಿ, ಹಾಗಾಗಿ ಇಲ್ಲಿ ನಾವು 0 ತೊಗೊತಾ ಇದ್ದೀವಿ. ಸೊ ಇದು 16, 8, 80 ವ್ಯತ್ಯಾಸ ನೋಡಿ, ಹೆಚ್ಚಾಗ್ತಾಯಿದೆ. ಸೊ ಇದೇ ರೀತಿಯಲ್ಲಿ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಒಂದಷ್ಟು ವ್ಯಾಲ್ಯೂ ಸಿಗುತ್ತೆ. ಇದು ಬೋರಿಂಗ್ ಪ್ರೊಸೀಜರ್. ನಮ್ಮ ಫಾರ್ಮುಲಾ ಗೊತ್ತಿದೆ, ಹೇಗೆ ಮಾಡೋದು ಗೊತ್ತಿದೆ, ಬಟ್ ಎಷ್ಟಂತ ರಿಪೀಟೆಡಾಗಿ ಮಾಡ್ತಾಯಿದ್ದೀರಾ. ಇಂಥ ಸಿನಾರಿಯೋದಲ್ಲಿ ಏನು ಮಾಡೋಕ್ಕೆ ನಾವು ಅದನ್ನು ಕೋಡ್ ಮಾಡಬಹುದು. ಸರಿನಾ? ಈ ಕೋಡಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಬಿಡಿಸಿ ಹೇಳ್ತೀನಿ. ಇಲ್ಲೊಂದು ಫೈಲ್ ಓಪನ್ ಆಗುತ್ತೆ ನೋಡಿ. ಈ ಫೈಲಲ್ಲಿ ಏನೂ ಇಲ್ಲ. ಇವಾಗ ಟೈಮ್, ಡಿಸ್ಟೆನ್ಸ್, ವೆಲಾಸಿಟಿ, ಆಕ್ಸಲರೇಷನ್ ಇನ್ ಸೆಕೆಂಡ್ಸ್, ಮೀಟರ್ಸ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಲ್ಲಿದೆ, ಖಾಲಿ ಇದೆ ಇದು. ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿದೆ, ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೇಳ್ತಾ ಇದೆ ಅಟ್ ವಾಟ್ ಡಿಸ್ಟೆನ್ಸ್ ದ ಆಬ್ಜೆಕ್ಟ್ ಇಸ್ ಆ್ಯಟ್. ಸೊ ಇವಾಗ ಒಂದು 80 ಬಂದಿದೆ, ಒಂದು 100 ಮೀಟ್ರ್ ಕೊಡೋಣ. ಒಂದು 100, 120, 140, ಒಂದು 120 ಕೊಡೋಣ. 120 ಮೀಟ್ರ್ ಮೇಲಿತ್ತು ಅಂತ ಹೇಳಿದ್ರೆ ಆಬ್ಜೆಕ್ಟು ಹೇಗೆ ಬೀಳುತ್ತೆ ಅಂತ ಹೇಳಿ ಸಿಮ್ಯುಲೇಟ್ ಮಾಡುತ್ತೆ. ಅರೌಂಡ್ ದಟ್ ವ್ಯಾಲ್ಯೂ, ಪ್ರತಿಯೊಂದು ಸೆಕೆಂಡು ವ್ಯಾಲ್ಯೂ ಬರಲಿ ಅಂತ ಹೇಳಿ ಇದನ್ನು ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿದೆ ನೋಡಿ, ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅದು, ಮತ್ತು ಇಲ್ಲಿ ವಿ ಪ್ಲಸ್ ಎ ಟಿ. ಇದು ನಿಮ್ಮ ವೆಲಾಸಿಟಿ, ಡಿಸ್ಟೆನ್ಸ್, ಟೈಮ್, ಇದು ನಿಮ್ಮ ಆಕ್ಸಲರೇಷನ್. ಸೊ ಈ ಮೂರನ್ನು ಆ ಫೈಲ್ ಒಳಗಡೆ ಸ್ಟೋರ್ ಮಾಡುತ್ತೆ. ನೋಡಿ ಇಲ್ಲಿ 125, 5ನೇ ಸೆಕೆಂಡಲ್ಲಿ 125 ಮೀಟ್ರು ರೀಚ್ ಆಗುತ್ತೆ.
ಸರಿನಾ? ನೋಡಿ 0, 5, 20, 45, 80 ಅದೇ ವ್ಯಾಲ್ಯೂಸು. ಸರಿನಾ ತಪ್ಪ? 0, 5, 20, 45, 80 ಅಫ್ಕೋರ್ಸ್ ಏನು ಪ್ರೋಗ್ರಾಮ್ ಏನು ಎಕ್ಸ್ಟ್ರಾರ್ಡಿನರಿ ಬುದ್ಧಿವಂತಿಕೆ ನೋಡ್ಸಲ್ಲ, ನಾವು ಏನು ಅದಕ್ಕೆ ಹೇಳಿರ್ತೀವೋ ಅದು ಮಾಡಿಸುತ್ತೆ ಅದು ಅಲ್ವಾ? ಸೊ ಇದನ್ನು ಕಾಪಿ ಮಾಡಿಕೊಂಡು ಟ್ಯಾಬ್ಲೆಟ್ ಮಾಡಿ ಗ್ರಾಫ್ ಪ್ಲಾಟ್ ಮಾಡೋಣ. ಇಲ್ಲಿ ನನ್ನ ಗ್ರಾಫ್ ನಾವೇ ಸ್ವಂತ ಪ್ಲಾಟ್ ಮಾಡ್ತಾಯಿದ್ದೀವಿ, ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಸಿಮ್ಯುಲೇಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಎಲ್ಲಿ ಸಿಮ್ಯುಲೇಟ್ ಮಾಡಬೇಕು ಅಲ್ಲಿ ಮಾಡಿದ್ದೀನಿ, ಎಲ್ಲಿ ಬೇಕಾಗಿಲ್ಲ ಅಲ್ಲಿ ಮಾಡಿಲ್ಲ. ಹಾಂ, ಇಲ್ಲಿ ಕಾಪಿ ಮಾಡ್ಕೊಂಡೋಣ. ಸೊ ಇಲ್ಲೂ ಕೂಡ ಅದೇ ಟೇಬಲ್ ಇದೆ, ಅದನ್ನೇ ಆ್ಯಕ್ಚುಲಿ ಇಲ್ಲೇ ಇಡ್ಬೋದಾಯಿತು. ಬಿಡಿ ಬೇಡ, ಇದು ಅಲ್ಲೇ ಇದೆಯಲ್ಲ. ಸೊ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ವಿ ಆರ್ ಪ್ಲಾಟಿಂಗ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಆಫ್ ಅ ಆಬ್ಜೆಕ್ಟ್, ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫ್ ಆಫ್ ಎನ್ ಆಬ್ಜೆಕ್ಟ್ ಅಂಡರ್ ಫ್ರೀ ಫಾಲ್ ಅಲ್ವಾ? ಸೊ ಇದು ನಿಮ್ಮ y ಆಕ್ಸಿಸ್, ಇದು ನಿಮ್ಮ x ಆಕ್ಸಿಸ್. ಇದು 0, ಇದು x ಆರಿಜಿನ್ನು, x ಆ್ಯಂಡ್ y. ಟೈಟಲ್ ಬರೆದಿದ್ದೀವಿ, ಇದೆಲ್ಲ ಬರೆದಿದ್ದೀವಿ. ಸ್ಕೇಲ್ ಬಗ್ಗೆ ಯೋಚನೆ ಮಾಡಬೇಕು. 8 ಸೆಕೆಂಡ್ ಇದೆ, ಇಲ್ಲಿ ಬೇಜಾನ್ ಜಾಗ ಇದೆ. ಇದು 1, 2, 3, 4, 5 ಮತ್ತು ಹೈಟು 125 ಬೇಕು ನೋಡಿ. 10 ಹೋಗೋಣ, 10, 20, 30, 40. ಹಾಂ ಆಗುತ್ತೆ ಇದು, ತೊಂದರೆ ಇಲ್ಲ. ನೂರು, 10, 20, 130 ಸರಿ ಇದೆಯಲ್ಲ? ಪ್ಲಾಟ್ ಮಾಡೋಣ ಇವಾಗ. ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಲ್ಲ, ನೀವು ಮೊದಲೇ ಟೇಬಲ್, ಎರಡನೇ ಟೇಬಲ್ ಕನ್ಸಿಡರ್ ಮಾಡ್ಕೊಬೇಕು. 0 ಇರಬೇಕಾದ್ರೆ 0, 1ನೇ ಸೆಕೆಂಡಲ್ಲಿ 5 ಮೀಟ್ರ್ ಹೋಗುತ್ತೆ ಇಲ್ಲಿ ಅಷ್ಟೇ, ಇನ್ನೇನಿಲ್ಲ. 2ನೇ ಸೆಕೆಂಡಲ್ಲಿ 20 ಮೀಟ್ರು, 3ನೇ ಸೆಕೆಂಡಲ್ಲಿ 45 ಅಲ್ಲ ಹುಡುಗರ, 45 ಇದು. 4ನೇ ಸೆಕೆಂಡ್ನಲ್ಲಿ 80, 5ನೇ ಸೆಕೆಂಡಲ್ಲಿ 125. ಹಾಂ ಸರಿ ಇದೆ. ಸೊ ಇದನ್ನೆಲ್ಲ ಪ್ಲಾಟ್ ಮಾಡ್ತು ಅಂತ ಹೇಳಿದ್ರೆ ಸರಿನಾ? ಸೊ ದಿಸ್ ಎನ್ ಆಬ್ಜೆಕ್ಟ್ ಅಂಡರ್ ಫ್ರೀ ಫಾಲ್. ಇಲ್ಲಿ ಸ್ಕೇಲ್ ಬಂದು ಅಲಾಂಗ್ ದ x ಆಕ್ಸಿಸ್ ಫಾರ್ ಎವ್ರಿ ಸೆಂಟಿಮೀಟರ್ ವಿ ಆರ್ ಲುಕಿಂಗ್ ಎಟ್, ಪ್ರತಿಯೊಂದು ಸೆಂಟಿಮೀಟರು ಅರ್ಧ ಸೆಕೆಂಡು. ಓಹ್ ಇದೇ ಬರ್ದಿಲ್ಲ ನಾನು, ಟೈಮ್ ಇನ್ ಸೆಕೆಂಡ್, ಡಿಸ್ಟೆನ್ಸ್ ಇನ್ ಮೀಟರ್ಸ್. ನೋಡಿದ್ರೆ ಹುಡುಗರು 5 ಸೆಕೆಂಡಲ್ಲಿ 125 ಮೀಟ್ರು ಆಯಿತಾ? 5 ಸೆಕೆಂಡಲ್ಲಿ 125 ಮೀಟ್ರು ಟ್ರಾವೆಲ್ ಆಗಿದೆ. ಸೊ ಇದನ್ನು ಸ್ವಲ್ಪ ಸಿಮ್ಯುಲೇಟ್ ಮಾಡಬೇಕು, ಫೋಟೋ ತೆಕ್ಕೊಬೇಕು ಅಂದರೆ ಇವನ್ನೆಲ್ಲ ಅದು ಸುಲಭವಾಗಿ ಆಗಲ್ಲ. ಹಾಗಾಗಿ ಇದನ್ನು ಮಾಡೋದಕ್ಕೆ ಸಿಮ್ಯುಲೇಷನ್ ಅದು ಇದು ನೋಡ್ತು ಅಂತ ಹೇಳಿದ್ರೆ ಸುಲಭ. ಮತ್ತು ಇದು y ಆಕ್ಸಿಸ್ ಏನಾಗ್ತಾಯಿದೆ ಇಲ್ಲಿ, ಪ್ರತಿಯೊಂದು ಸೆಂಟಿಮೀಟರು 10 ಮೀಟ್ರ್ ಅಲ್ವಾ? ನೋಡಿ ಪ್ರತಿಯೊಂದು ಸಬ್ಜೆಕ್ಟು ಇಲ್ಲಿ ಲಿಂಕ್ ಆಗ್ತಾಯಿದೆ, ಫಿಸಿಕ್ಸು, ಮ್ಯಾಥ್ಸು ಮತ್ತು ಹಿಂದಿನ ಚಾಪ್ಟರ್ ಬರ್ತಾಯಿದೆ ಇಲ್ಲಿ. ಪ್ರತಿಯೊಂದು ಟಾಪಿಕ್ ನೀವು ಈ ಥರ ಇಂಟರ್ಲಿಂಕ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ವಿಷಯಗಳನ್ನ ಅರ್ಥ ಮಾಡ್ಕೊತೀರ. ಅದು ಬಿಟ್ಟು ಕೋಡಿಂಗ್ ಕೂಡ ಮಾಡ್ತಾಯಿದ್ದೀವಿ. ಇದೇನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ, ಸುಮ್ಮನೆ ಹಿಂಗೆ ಕಾಣ್ತಾ ಇದೆ. ಆದರೆ ಬ್ಯಾಕ್ಗ್ರೌಂಡಲ್ಲೆಲ್ಲ ಸೇಮ್ ಫ್ರೇಮ್ ವರ್ಕು. ಒಂದು ಫೈಲ್ನ ಹೇಗೆ ಆ್ಯಕ್ಸೆಸ್ ಮಾಡೋದು, ಅದರಲ್ಲಿ ಹೇಗೆ ಬರೆಯೋದು ಅದೇ ಸೇಮ್ ಇರುತ್ತೆ. ನೀವು ಏನು ವ್ಯಾಲ್ಯೂಸ್ ಯೂಸ್ ಮಾಡಬೇಕೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಅಲ್ವಾ? ನಾವು ಹೇಗೆ ಅದನ್ನು ಈ ವ್ಯಾಲ್ಯೂಸ್ ಹಾಕಿ ಅಂತ ಹೇಳಿದ್ರೆ ಅದು ಹಾಕುತ್ತೆ, ಸರಿ ತಾನೆ? ಸೊ ಎವ್ರಿಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್. ರಿಪೀಟೆಡ್ ಪ್ರೊಸೀಜರ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಸಿಮ್ಯುಲೇಟ್ ಇಟ್ ಆಫ್, ಅಂದರೆ ರುಟೀನ್ ವರ್ಕ್ನೆಲ್ಲ ನೀವು ಕೋಡ್ ಮಾಡಿ ಬಿಟ್ಬಿಡ್ಬೋದು. ಮತ್ತು ಕಾಂಪ್ಲಿಕೇಟೆಡ್ ಇವಾಗ ಹಂಗೆ ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ. ಮತ್ತು ಮುಂದಿಂದು ಇಲ್ಲಿ ಮ್ಯಾಥ್ಸ್ ಬರ್ತಾಯಿದೆ ನೋಡಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಥಿಂಗ್ಸ್. ಗ್ರಾಫ್ ಬರೀಬೇಕಾದ್ರೆ ಏನೇನು ಡಿಸಿಪ್ಲಿನ್ ಇರಬೇಕು ನಮಗೆ, ಟೈಟಲ್ ಬರೀಬೇಕು, ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಅಕ್ರಾಸ್ ಏನಿರಬೇಕು ಅಂತ ಹೇಳಿ ಬರೀಬೇಕು, ಸ್ಕೇಲ್ ಏನಿರಬೇಕು, ಮತ್ತು ಎಂಥ ಗ್ರಾಫ್ ಇದು ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಇವೆಲ್ಲ ನೀವು ಕಲಿಬೇಕು. ಸೊ ಪ್ರತಿಯೊಂದು ಟಾಪಿಕಲ್ಲೂ ಈ ಥರ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಒಂದೊಂದೇ ವಿಷಯ ಅರ್ಥ ಮಾಡ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಒಂದು ವಿಷಯ ನೋಡ್ತು ಅಂತ ಹೇಳಿದ್ರೆ ವಿಷಯಗಳು ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರಿ ಆಯಿತಾ, ಇದು ಡೌನ್ ಇಸ್ ಪಾಸಿಟಿವ್ ಡೈರೆಕ್ಷನ್ ಈ ಥರ ಮೆನ್ಷನ್ ಮಾಡಿ, ಸೊ ಯುವರ್ ಫ್ರೀ ಬಾಡಿ ಡಯಾಗ್ರಾಮ್ ಇಸ್ ಕಂಪ್ಲೀಟ್. ಹಿಂದಿನ ಚಾಪ್ಟರ್ದು ಆದರೂ ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಸೊ ಈ ಥರ ನಾಲೆಜ್ ಬಿಲ್ಡ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ವಿಷಯಗಳು ಜ್ಞಾಪಕ ಇರ್ತು, ಇನ್ನೊಂದು ಹೊಸ ವಿಷಯ ಸುಲಭ ಆಗುತ್ತೆ. ಹೌದಾ ಅಲ್ವಾ? ಸರಿ ತಾನೆ? ಹಾಂ, ಇವಾಗ ಇನ್ನೂ ಇದು ಆಗಿಲ್ಲ, ಮತ್ತೊಂದು ನಿಮಗೆ ಸರ್ಪ್ರೈಸ್ ಇದೆ. ಏನದು ಅಂತ ಹೇಳಿದ್ರೆ, ಒಂದು ನಾವು ಚೆಂಡನ್ನ ಇಫ್ ಯು ಟೇಕ್ ಆನ್ ದ ಟಾಪ್ ಆಫ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಸ್ಟ್ಯಾಚು ಮೇಲೆ ತೊಗೊಂಡೋಯ್ತು ಅಂತ ಹೇಳಿದ್ರೆ
ಅದೆಷ್ಟು ಹೈಟ್ ಇದೆ? 182 ಮೀಟ್ರ್ ಇದೆ. ಅಲ್ಲಿ ಮೇಲಿಂದ ಬಿಡ್ತು ಅಂತ ಹೇಳಿದ್ರೆ ಎಷ್ಟು ಸೆಕೆಂಡ್ ತೊಗೊಳುತ್ತೆ ಬೀಳೋದಕ್ಕೆ ಒಂದು ಬಾಲು, ಒಂದು ವಸ್ತು ಅಂತ ಹೇಳಿ ಸಿಮ್ಯುಲೇಟ್ ಮಾಡೋಣ ಇವಾಗ, ಸರಿನಾ? ಸೊ ವಿ ಹ್ಯಾವ್ 182. ಇವಾಗೆಲ್ಲ ಕೋಡು ಇದರಲ್ಲಿರುತ್ತೆ, ಫೈಲಲ್ಲಿರುತ್ತೆ. ಇವಾಗ 182 ನೋಡಿ, ಅಪ್ರಾಕ್ಸಿಮೇಟ್ಲಿ 6 ಸೆಕೆಂಡ್ ಅಷ್ಟೇ, 6 ಸೆಕೆಂಡಲ್ಲಿ ಅದು ಬಿದ್ದೋಗ್ಬಿಡುತ್ತೆ. ನೆಕ್ಸ್ಟು ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಬುರ್ಜ್ ಖಲೀಫಾ, 828 ಮೀಟ್ರ್ ಇದೆ ಹೈಟ್ ಅದರದ್ದು. ಇದನ್ನು ಮೊದಲು ಕ್ಲೋಸ್ ಮಾಡ್ಬೇಕು ನಾನು, ಆಮೇಲೆ ಉಪಯೋಗಿಸ್ಬೋದು. 828 ಮೀಟ್ರು. ಏನು ಹೇಳ್ತೀರಾ ಹುಡುಗರು, ಎಷ್ಟೊತ್ತು ತಗೊಳುತ್ತೆ? ಒಂದು 40 ಸೆಕೆಂಡಾ? ಏನು ಅನಿಸ್ತಾ ಇದೆ ನಿಮಗೆ? ಯೋಚನೆ ಮಾಡಿ. ಬುರ್ಜ್ ಖಲೀಫಾ ಮೇಲಿಂದ ಬಾಲ್ ಬಿಡ್ತು ಅಂತ ಹೇಳಿದ್ರೆ ಎಷ್ಟೊತ್ತು ಬೀಳುತ್ತೆ ಅಂಥೇಳಿ, ಎಷ್ಟೊತ್ತರಲ್ಲಿ ಬೀಳುತ್ತೆ ಅಂಥೇಳಿ ನೋಡೋಣ. ನೋಡಿ ಇಲ್ಲಿ ಆಲ್ಮೋಸ್ಟ್ 13 ಸೆಕೆಂಡ್ಸ್, 13 ಸೆಕೆಂಡ್ ಅಷ್ಟೇ. ಒಂದು ಅದರಲ್ಲಿ ಲಿಫ್ಟ್ ಎಷ್ಟು ಬೇಗ ಹೋಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಅಕಸ್ಮಾತಾಗೆ ಏನೇನೋ ಮೇಲಿಂದ ಎಸಿತು ಅಂತ ಹೇಳಿದ್ರೆ 13 ಸೆಕೆಂಡ್ ಅಷ್ಟೇ, ಟಪ್ ಅಂತ ಬೀಳುತ್ತೆ. ಕೊನೆಯದಾಗಿ ಅಟ್ ದ ಟಾಪ್ ಆಫ್ ಸಾಗರ್ಮತ ಏನಿದೋ ಮೌಂಟ್ ಎವರೆಸ್ಟ್, ಸರಿನಾ? ಸೊ ಎಷ್ಟಿದೆ ಅದು ಹೈಟು? ಆಸ್ ಆಫ್ ಟುಡೇ ಇಟ್ ಇಸ್ 8849 ಮೀಟರ್ಸ್. 8849 ಮೀಟರ್ಸ್. ಏನು ಅನ್ಸುತ್ತೆ ನಿಮಗೆ? ಇದನ್ನು ನಾನು ಕ್ಲೋಸ್ ಮಾಡೋಕ್ಕೆ ಮೊದಲೇದಾಗಿ ಏನನ್ಸುತ್ತೆ ನಿಮಗೆ? ಎಷ್ಟು ತೊಗೊಬಹುದು? ಏನಿಸ್ತಾ ಇದೆ? ಒಂದು ನಿಮಿಷದ ಮೇಲೆ, 1 ನಿಮಿಷ ಆಗ್ಬೋದಲ್ಲ, ಅಟ್ಲೀಸ್ಟ್ 1 ನಿಮಿಷ ತೊಗೊಳತ್ತಲ್ವಾ ಹುಡುಗರ? ಏನಿಸುತ್ತೆ ನಿಮಗೆ? ನೋಡೋಣ. ಯೋಚನೆ ಮಾಡಿದ್ರಾ? ಗೆಸ್ ಮಾಡಿದ್ರಾ ನೀವು ಎಷ್ಟೊತ್ತು ಆಗ್ಬಹುದು ಅಂತ ಹೇಳಿ? ನೋಡೋಣ, ಇಲ್ಲಿದೆ 8000 ಚಿಲ್ಲರೆ, 42 ಸೆಕೆಂಡು. 42 ಸೆಕೆಂಡಿಂದ ಸ್ವಲ್ಪ ಅಷ್ಟೇ, ಜಸ್ಟ್ ಮೋರ್ ದೆನ್ ಅ ಮಿನಿಟ್ ಅಂತ ಹೇಳಿದ್ರೆ ಇವಾಗ ನೀವು ಮೌಂಟ್ ಎವರೆಸ್ಟ್ ಮೇಲೆ ಹೋದ್ರಿ ಅಂತ ತಿಳ್ಕೊಳ್ಳಿ, ಸರಿನಾ? ಅಕಸ್ಮಾತ್ ಮೌಂಟ್ ಎವರೆಸ್ಟ್ ಹೀಗಿತ್ತು, ಹಿಂಗೆ ಸೀದಾ ಇತ್ತು, ಇದು ನಿಮ್ಮ ಮೌಂಟ್ ಎವರೆಸ್ಟ್, ನಮ್ಮ ಮೌಂಟ್ ಎವರೆಸ್ಟು. ಇಲ್ಲಿ ಮೇಲಿಂದ ನೀವು ನಿಂತ್ಕೊಂಡು ಅಕಸ್ಮಾತಾಗಿ ಒಂದೇನೋ ಬಿಟ್ರಿ ಅಂತ ತಿಳ್ಕೊಳ್ಳಿ, ಆಯಿತಾ? ಇಲ್ಲಿ ಏನೂ ಇಲ್ಲ ತಡೆಯೋದಕ್ಕೆ, ಬರೀ 43 ಸೆಕೆಂಡ್ ಕಂಡ್ರು ಅಷ್ಟೇ, 42 43 ಅದೇನೋ ಒಂದು ಅಷ್ಟೇ ಅಲ್ಲಿ ಮೇಲಿಂದ ಬೀಳೋದಕ್ಕೆ, ಗೊತ್ತಾಯ್ತಾ? ಸೊ ಹೌ ಆಕ್ಸಲರೇಷನ್ ವರ್ಕ್ಸ್ ನೋಡಿದ್ರೆ ತಾನೆ. ಒಂದು ಆಕ್ಸಿಲರೇಟೆಡ್ ಬಾಡಿ ಪ್ರತಿಯೊಂದು ಸೆಕೆಂಡಲ್ಲೂ ನೋಡ್ಬೋದು. ಇಲ್ಲಿ ವ್ಯಾಲ್ಯೂಸ್ ನೋಡಿ, 0 10 20 30 40 50 ಇದು ವೆಲಾಸಿಟಿ ಹೇಗೆ ಹೆಚ್ಚಾಗ್ತದೆ ನೋಡಿ. ಆಕ್ಸಿಲೇಷನ್ ಅದೇ ಇರುತ್ತೆ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್, ಇದು ವೆಲಾಸಿಟಿ ಹೇಗೆ ಹೆಚ್ಚಾಗ್ತದೆ ನೋಡಿ. ಅದಕ್ಕೆ ಎನಿಥಿಂಗ್ ವಿಚ್ ಎಂಟರ್ಸ್ ಅರ್ತ್ ಅಟ್ಮಾಸ್ಫಿಯರ್ ಫ್ರಮ್ ಔಟ್ಸೈಡ್ ಸುಟ್ಟೋಗುತ್ತೆ ಅಂತ ಹೇಳೋದು ಕೇಳಿದ್ದೀರಾ ಯಾವತ್ತನ? ದೇ ಬರ್ನ್ ಅಪ್ ಅಂತ ಹೇಳ್ತಾರೆ. ಈ ಎಂಥದ್ದು ಈ ಆಸ್ಟ್ರೋನಟ್ ಪ್ಲೇನ್ಸು, ಅದು ಆಸ್ಟ್ರೋನಟ್ ಪ್ಲೇನ್ಸ್ ಅಂತಾರೆ ಅದಕ್ಕೆ, ಗೊತ್ತಲ್ವ? ಇದು ಹೀಗೆ ಕಾಣುತ್ತಲ್ವ? ಇಲ್ಲ ರಿಟೈರ್ಡ್ ಆಗಿದೆ, ಇವಾಗ ಹೊಸ ಪ್ಲೇನ್ಗಳು ಬಂದಿದೆ, ಈ ಥರ ಕಾಣುತ್ತಲ್ಲ ಹುಡುಗರ, ಹಿಂಗೆ ಮೂತಿಲಿ ಕಪ್ಪಿರುತ್ತೆ ಅಲ್ವಾ? ಏನಕ್ಕೆ ಈ ಥರ ಇರುತ್ತೆ ಹೇಳಿ? ಇದು ಶೀಲ್ಡ್, ಇದು ಈ ಥರ ಎಂಟ್ರಿ ಹೊಡೆದಾಗ ಅಷ್ಟು ವೆಲಾಸಿಟಿಯಿಂದ ಹೊರಡೆ ಬರುತ್ತೆ ಅದು ನೋಡಿ, ಹೀಗೆ ಹೆಚ್ಚಾಕೊಂಡು ಹೋಗುತ್ತೆ ಅದು ಪ್ರತಿಯೊಂದು ಸೆಕೆಂಡಲ್ಲೂ ನೋಡಿ. ಎಷ್ಟು 1 ಸೆಕೆಂಡಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಇರೋದು, ಇದೇನು 1 ನಿಮಿಷ ಅಲ್ಲ, 1 ಸೆಕೆಂಡಲ್ಲಿ ಇನ್ಕ್ರೀಸ್ ಆಗ್ತಾ ಇರೋದು. ಅದು ಬಿಡ್ತು ಅಂತ ಹೇಳಿದ್ರೆ ಟಪ್ ಅಂತ ಮೇಲಿಂದ ವಿತಿನ್ ಮ್ಯಾಟರ್ ಆಫ್ ಫ್ಯೂ ಮಿನಿಟ್ಸ್ ಬಿದ್ದೋಗುತ್ತೆ. ಅದು ಕೂಡ ನೀವು ಸ್ವಲ್ಪ ಫಿಸಿಕ್ಸ್ ಅರ್ಥ ಮಾಡ್ಕೊತು ಅಂತ ಹೇಳಿದ್ರೆ ಯು ಕ್ಯಾನ್ ಕೋಡ್ ಇಟ್ ಆ್ಯಂಡ್ ಸಿ ಹೌ ಲಾಂಗ್ ವಿಲ್ ಇಟ್ ಆ್ಯನ್ ಆಬ್ಜೆಕ್ಟ್ ಫಾಲೋ ಆಫ್ ಅಂತ ಹೇಳಿ, ಸರಿನಾ? ಸೊ ಈ ಥರ ಎಲ್ಲ ನೀವು ಯೋಚನೆ ಮಾಡಿ ಏನೇನೋ ಒಂದು ನಿಮ್ಮ ಅಫ್ಕೋರ್ಸ್ ನಿಮ್ಗಿನ್ನ ಎಷ್ಟೊಂದು ಎಕ್ಸಾಂಪಲ್ಸು ಸಿಮ್ಯುಲೇಷನ್ಸು ಯೋಚನೆ ಮಾಡೋಕ್ಕೆ ಸಿಗುತ್ತೆ. ಇದು ಜಸ್ಟ್ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್. ಇದು ಹುಡುಗರ ಒಂದಷ್ಟು ಮೇಲೋಯ್ತು ಅಂತ ಹೇಳಿದ್ರೆ ಅದು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಬದಲಾಗುತ್ತೆ. ಏನಕ್ಕೆ ಅಂತೆಲ್ಲ ಹೇಳಿ ಇಲ್ಲಿ ಹೇಳೋದಕ್ಕಾಗಲ್ಲ, ಆಯಿತಾ? ಇಲ್ಲಿ ಬಿಡಿಸೋದೆ ಹೇಳೋದಕ್ಕಾಗಲ್ಲ. ಬಟ್ ಅದನ್ನೇ ಅರ್ಥ ಮಾಡ್ಕೊಂಡು ನೀವು ಇದು ಸ್ವಲ್ಪ ಒಂದೆರಡು ಕಡೆ, ಇಲ್ಲೊಂದು ಕಡೆ, ಸರಿನಾ? ಮತ್ತು ಸ್ವಲ್ಪ ಇಫ್ ಕಂಡೀಷನ್ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು, ಆಯಿತಾ? ನೀವು ಹೇಳ್ಬೋದು ಅಷ್ಟು ಮೇಲಿಂದ ಒಂದು ಆಲ್ಟಿಟ್ಯೂಡಿಂದ
ಅಕಸ್ಮಾತ್ ಏನೋ ಒಂದು ಸ್ಯಾಟಲೈಟ್ ಬಿತ್ತು ಅಂತ ಹೇಳಿದ್ರೆ, ಏನೋ ಒಂದು ವಸ್ತು ಬಿತ್ತು ಅಂತ ಹೇಳಿದ್ರೆ ಎಷ್ಟು ವೆಲಾಸಿಟಿಯಿಂದ ಹೊಡೆಯುತ್ತೆ ಅದು ಅಂಥೇಳಿ. ಸೊ ಈ ಥರ ಎಲ್ಲ ನೀವು ಯೋಚನೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮೂನ್ ಅಕಸ್ಮಾತ್ ಹಿಂಗೆ ಹಿಂಗೆ ಸುತ್ತ ಹೋಗೋದು ಬದಲಾಗಿ ಬಿತ್ತು ಅಂತ ಹೇಳಿದ್ರೆ, ಆಯಿತಾ, ನಮ್ಮ ಚಂದ್ರ ಅಕಸ್ಮಾತ್ ನಮ್ಮ ಕಡೆ ಬಂದು ಬಿದ್ದ ಅಂತ ಹೇಳಿದ್ರೆ, ಚಂದ್ರ ನಮ್ಮ ಕಡೆ ಬಂದು ಬಿದ್ದ ಅಂತ ಹೇಳಿದ್ರೆ, ಹಿಂಗೆ ಗೋಲ್ ಗೋಲ್ ಹೋಗೋ ಬದಲು ಸುತ್ತ ಹೊಡೆಯೋ ಬದಲು ಸೀದಾ ಬಂದು ಬಿದ್ದ ಅಂತ ಹೇಳಿದ್ರೆ ಎಷ್ಟು ಜೋರಿಗೆ ಬೀಳುತ್ತೆ, ಅದು ಫೋರ್ಸ್ ಎಷ್ಟಿರುತ್ತೆ, ಹೌ ಮಚ್ ಇಸ್ ಇಟ್ ಈಕ್ವಲ್ ಟು 1, ಐ ಮೀನ್ ಹೌ ಮೆನಿ ಟೈಮ್ಸ್ ಇಸ್ ಇಟ್ ಆಫ್ ದ್ಯಾಟ್ ಆಫ್ ಅ ನ್ಯೂಕ್ಲಿಯರ್ ಬಾಂಬ್. ಸೊ ಈ ಥರ ಎಲ್ಲ ಹಿರೋಶಿಮಾ ಬಾಂಬ್ ಆ ಥರನ್ನೆಲ್ಲ ನೀವು ಯೋಚನೆ ಮಾಡ್ಕೊಬೋದು. ಸೊ ದಟ್ ಯು ಅಂಡರ್ಸ್ಟ್ಯಾಂಡ್ ದ ಇಂಟೆನ್ಸಿಟಿ, ಅದೆಷ್ಟು ಅಂದರೆ ಅದರಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂಥೇಳಿ ನೀವು ಅರ್ಥ ಮಾಡ್ಕೊಬೋದು. ಈ ಥರ ರಿಲೇಟ್ ಮಾಡ್ಬೋದು ನೀವು, ಗೊತ್ತಾಯ್ತಾ. ಸೊ ಈ ಥರ ಎಲ್ಲ ಯೋಚನೆ ಮಾಡಿ ನೀವು ಹೋಗ್ತಾ ಹೋಗ್ತಾ ಇನ್ನೂ ಎಷ್ಟೊಂದು ಟಾಪಿಕ್ ಲಿಂಕ್ ಆಗುತ್ತೆ. ನೀವು ಎಷ್ಟೊಂದು ಒಳ್ಳೊಳ್ಳೆ ಕ್ವಶನ್ಸ್ ಹಾಕ್ಬೋದು, ಈ ಥರ ಸಿಮ್ಯುಲೇಟ್ ಮಾಡ್ಬೋದು. ನೀವು ಏನು ಅಲ್ಲಿ ಇಲ್ಲಿ ಹುಡುಕಬೇಕು ಅಂತಲೇ ಕೇಳೋಂಗೂ ಇಲ್ಲ. ನೀವು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ, ಆಯಿತಾ. ಈ ಥರ ನಾವೇನು ಸ್ವಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇನಿಲ್ಲ, ಗೊತ್ತಾಯ್ತಾ. ಮತ್ತು ವೇರಿಯೇಷನ್ಸ್ ಎಲ್ಲ ನೀವು ಟಕ್ 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 ಅಂತೆಲ್ಲ ನೋಡ್ಬೋದು. ದಟ್ಸ್ ದ ಅಡ್ವಾಂಟೇಜ್ ಆಫ್ ಲರ್ನಿಂಗ್ ಅ ಕಾನ್ಸೆಪ್ಟ್ ಆ್ಯಂಡ್ ಕೋಡಿಂಗ್ ಇಟ್ ಆಫ್, ಗೊತ್ತಾಯ್ತಾ. ಸೊ ಇದೆಲ್ಲ ನಿಮಗೆ ಅವೈಲೇಬಲ್ ಮಾಡ್ತೀನಿ, ಸಿಗೋಂಗೆ ಮಾಡ್ತೀನಿ. ನೀವು ಕೂಡ ಮನೆಯಲ್ಲೂ ಕೂಡ ನೋಡ್ಬೋದು, ಅದೇ ಇಂಟೆನ್ಷನ್ ಇವೆಲ್ಲ. ಸೊ ವಿಷಯಗಳನ್ನ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದು ಸಣ್ಣ ಟಾಪಿಕ್ ಆಗಿರ್ಬೋದು, ಅದು ಒಂದು ಸಣ್ಣ ಡೆಫಿನೇಷನ್ ಆಗಿರ್ಬೋದು. ಈ ರೀತಿಯಲ್ಲೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾವತ್ತೂ ಮರೆಯಲ್ಲ ನೀವು, ಸರಿ ತಾನೆ. ಹಾಂ, ಪಾಸ್ ಮಾಡಿಕೊಂಡು ಒಂದೊಂದೇ ವಿಷಯ ನೋಡಿಕೊಂಡು ಬರ್ಕೊಂಡೋಗಿ. ಈ ಟೇಬಲ್ ಬದಲಾಗಿ ಈ ಟೇಬಲ್ ಬರ್ಕೊಳ್ಳಿ. ಟೇಬಲ್ ಬರ್ಕೊಬೇಕು ನೋಡ್ರ. ಈ ವ್ಯಾಲ್ಯೂಸ್ನ ನೀವು ಕೂಡ ಸಿಮ್ಯುಲೇಟ್ ಮಾಡಿ ನೀವು ಸ್ವಂತ ವ್ಯಾಲ್ಯೂಸ್ ನೋಡ್ಕೊಳ್ಳಿ. ಬೇರೆ ಬೇರೆ ವ್ಯಾಲ್ಯೂಸ್ ತೊಗೊಳ್ಳಿ. ಹೈಯೆಸ್ಟ್ ಇದೇನೇ ನಮ್ಗೆ ಗೊತ್ತಿರೋ ಮನುಷ್ಯನ್ ದ ಪೀಕ್ ದ ಟಾಪ್ ಅಂತ ಹೇಳಿ. ಆ್ಯಕ್ಚುಲಿ ಅಂಡರ್ ವಾಟರಲ್ಲಿ ಈ ಎಂಥದ್ದು ಎಂಥದಕ್ಕೆ ಹೆಸರು ಮರ್ತು ಇಟ್ಕೊಂಡ್ರು. ಸಮುದ್ರದ ಕೆಳಗಡೆ, ಆಯಿತಾ, ದ ಲಾರ್ಜೆಸ್ಟ್ ಟ್ರೆಂಚ್ ಅಂತಾರೆ. ಟ್ರೆಂಚ್ ಅದೇನೋ ಅಂತಾರೆ, ಟ್ರೆಂಚಸ್ ಅಂತನೋ ಟ್ರೆಂಚನೋ. ಸೊ ಈ ಅಷ್ಟು ಡೀಪ್ ಇದೆ ಅದು. ಅಲ್ಲಿ ನೀವು ಬಾಲ್ ಬಿಟ್ಟಾಗ ಅಕಸ್ಮಾತ್ ಸಿ ಲೆವೆಲಿಂದ ಅಲ್ಲಿ ಬಾಲ್ ಬಿಟ್ರಿ ಅಂತ ತಿಳ್ಕೊಳ್ಳಿ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಬಾಯನ್ಸ್ ಅಂತ ಓದ್ತೀರಾ, ಬಾಯನ್ಸ್ ಅದನ್ನು ಸ್ವಲ್ಪ ಮೇಲೆ ತಳ್ಳುತ್ತೆ. ಸೊ ಬಾಯಿಂಟ್ ಫೋರ್ಸು ನಾವು ಮುಂದಕ್ಕೆ ಹೋಗ್ತಾ ನಾನು ಅದನ್ನು ಹೇಳ್ಕೊಡ್ತೀನಿ. ಅದನ್ನು ಬೇಕಾದ್ರೆ ನಾವು ಸಿಮ್ಯುಲೇಟ್ ಮಾಡ್ಬೋದು, ಅದನ್ನು ಕೂಡ ಮಾಡೋಣ, ಆಯಿತಾ. ಅದು ಬಿಟ್ಟಾಗ ಇಲ್ಲಿಂದ ಇಲ್ಲಿಗೆ ಇಷ್ಟೊತ್ತು ತಗೊಳುತ್ತೆ ಅದು ಬೀಳೋದಕ್ಕೆ ಅಂತ ಹೇಳಿ ಕೂಡ ನಾವು ಯೋಚನೆ ಮಾಡೋದಲ್ಲ, ವಿ ಕ್ಯಾನ್ ಸಿಮ್ಯುಲೇಟ್ ಇಟ್ ಆಫ್. ಕ್ಯಾಲ್ಕುಲೇಷನ್ ಕಂಪ್ಯೂಟರ್ಗೆ ಬಿಟ್ಬಿಡ್ಬೋದು ನಾವು, ಸರಿನಾ. ಅದು ಕೂಡ ಮಾಡೋಣ, ಆಯಿತಾ. ಟ್ರೆಂಜಸ್ ಈ ಪ್ಲೇಟ್ಸ್ ಇರುತ್ತಲ್ವ, ಪ್ಲೇಟ್ ಮೂಮೆಂಟು ಅದೆಲ್ಲ ಅದ್ರ ನಡುವೆ ಇರೋವಂಥ ಟ್ರೆಂಜಸ್ಸು. ಆಯ್ತು, ಮುಂದಕ್ಕೆ ಹೋಗ್ತಾ ಅದನ್ನು ಹೇಳ್ತೀನಿ, ಸರಿನಾ. ಸೊ ಇದನ್ನೆಲ್ಲ ಇವಾಗ ನೀವು ಸಿಮ್ಯುಲೇಟ್ ಮಾಡಿಕೊಂಡು ವ್ಯಾಲ್ಯೂಸ್ ಬರ್ಕೊಳ್ಳಿ.